ಈಗ ಇನ್ನೊಂದು ಏನಂದರೆ ಒಂದು ರೀತಿ ಆತಂಕ ಇದೆ ಸರ್. ಬಡವರು, ಅಲ್ಪಸಂಖ್ಯಾತ ಸಮುದಾಯದವರು, ಹಿಂದುಳಿದ ವರ್ಗಗಳು, ಆ ವರ್ಗಗಳಿಗೆ ಸೇರಿದಂಥ ಜನರು, ಅಥವಾ ಅಲ್ಲ ಲಿಟ್ರೇಟ್ ಅಂತ ಹೇಳಿ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಿತರಲ್ಲ, ದೇ ಆರ್ ನಾಟ್ ಲರ್ನೆಡ್ ಆ್ಯಂಡ್ ಲಿಟ್ರೇಟ್ ಪೀಪಲ್. ಅವರು ಎಲ್ಲೋ ಒಂದು ಕಡೆ ಇದರಿಂದ ಹೊರಗೆ ಉಳಿದು ಬಿಡ್ತಾರೆ ಅನ್ನೋ ಒಂದು ಆತಂಕ ಇದೆ ಸರ್. ಅದಕ್ಕಾಗಿ ವಿಶೇಷವಾದಂಥ ಏನಾದರೂ ಚಿಂತನೆ? ಈಗ ಎವ್ರಿ ಎಲಿಜಿಬಲ್ ವೋಟರ್ ಹ್ಯಾಸ್ ಟು ಬಿ ಎನ್ರೋಲ್ಡ್. ಪ್ರತಿಯೊಂದು ಅರ್ಹ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳಬೇಕು ಎಂಬುದೇ ಈ ಎಂಟೈರ್ ಪ್ರಾಸೆಸ್ದು ವಿಶೇಷತೆ. ಸೊ ಆ ನಿಟ್ಟಿನಲ್ಲಿ ಈಗ ತಾವು ನೋಡಿದರೆ, ನಾನು ಮ್ಯಾಪಿಂಗ್ ಬಗ್ಗೆ ಹೇಳುವಾಗ ಹೇಳಿದ್ದೀನಿ, ಈಗಾಗಲೇ ಕನ್ನಡ ರಾಜ್ಯದಲ್ಲಿ 91.61% ಮ್ಯಾಪಿಂಗ್ ಮಾಡಿದ್ದೀವಿ. 125ಕ್ಕೂ ಮೇಲ್ಪಟ್ಟ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 95% ಪ್ಲಸ್ ಮ್ಯಾಪಿಂಗ್ ಆಗಿದೆ. ಮ್ಯಾಪಿಂಗ್ ಮುಂದುವರಿತಾನೂ ಇರ್ತದೆ, ಅದೇನು ಸ್ಟಾಪ್ ಆಗಿಲ್ಲ. ಅದರಿಂದ ಖಂಡಿತವಾಗಿ ನಮ್ಮ ಪ್ರಾಸೆಸ್ಸಲ್ಲಿ ಎಲ್ಲ ಅರ್ಹ ಮತದಾರರು ಅವರು ಎನ್ಯುಮರೇಷನ್ ಫಾರ್ಮ್ ನಾವು ವಿತರಣೆ ಮಾಡ್ತೀವಿ. ಅವರು ಸೈನ್ ಮಾಡಿ ಕೊಟ್ಟರೆ ಸಾಕು. ಯಾರಿಗಾರು ಕನ್ನಡ ಓದಲಿಕ್ಕೆ ಬರಲ್ಲ, ನಾವು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಇಡ್ತಾ ಇದ್ದೀವಿ, ಅಲ್ಲಿ ಹೋದರೆ ಅನುಕೂಲ ಮಾಡ್ತಾರೆ. ಪ್ರತಿಯೊಂದು ಗ್ರಾಮ ಪಂಚಾಯತ್ಗೂ ಪ್ರತಿಯೊಂದು ವಾರ್ಡ್ಗೂ ಒಂದು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಈಗಾಗಲೇ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ವಿ. ಅದರ ಸಂಪೂರ್ಣ ಮಾಹಿತಿನ ವೆಬ್ಸೈಟಲ್ಲಿ ಲಭ್ಯ ಇದೆ. ಈ ಮಾಹಿತಿಯನ್ನು ನಾವು ಎಲ್ಲ ರಾಜಕೀಯ ಪಕ್ಷಗಳಿಗೂ ಎಲ್ಲರಿಗೂ ಕೊಟ್ಟಿದ್ದೀವಿ. ಎರಡನೇದು, ಈಗ ನಮ್ಮ ಅಧಿಕಾರಿಗಳು ತೋಟೆ ಸುಮಾರು 68,000ಕ್ಕೂ ಮೇಲ್ಪಟ್ಟ ಆಫೀಸರ್ಸ್ ಅದಕ್ಕೆ ವರ್ಕ್ ಮಾಡ್ತಿದ್ದಾರೆ. ರಾಜಕೀಯ ಪಕ್ಷಗಳ ವತಿಯಿಂದ ನೋಡಿದರೆ ಪ್ರತಿ ಒಂದು ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಆಫ್ ಇನ್ ಕರ್ನಾಟಕ ದೇ ಅಪಾಯಿಂಟೆಡ್ BLES. ಈಗ ನೋಡಿದರೆ 1,15,000 ಬೂತ್ ಏಜೆಂಟ್ಸನ್ನು ನಮ್ಮ ರಾಜಕೀಯ ಪಕ್ಷದ ವತಿಯಿಂದ ಅಪಾಯಿಂಟ್ ಮಾಡಲಾಗಿದೆ. ಮೆಜಾರಿಟಿ ಆಫ್ ದಮ್ ಆರ್ ಟ್ರೈನ್ಡ್ ಅಟ್ ದ ಡಿಸ್ಟ್ರಿಕ್ಟ್ ಲೆವೆಲ್ಸ್ ಆಲ್ಸೋ. ಈಗ ಅವರುಗಳಿಗೆ ನಾವೇನು ಮಾಡ್ತೀವಿ ಅಂತ ಕೇಳಿದರೆ, ಎಷ್ಟು ಒಂದು ಪೋಲಿಂಗ್ ಸ್ಟೇಷನಲ್ಲಿ ಎಷ್ಟು ಫಾರ್ಮ್ಸ್ ಪ್ರಿಂಟ್ ಆಯಿತು, ಎಷ್ಟು ಫಾರ್ಮ್ಸ್ ಡಿಸ್ಟ್ರಿಬ್ಯೂಟ್ ಆಯಿತು, ಎಷ್ಟು ಫಾರ್ಮ್ಸ್ ವಾಪಸ್ ಕಲೆಕ್ಟ್ ಮಾಡಲಾಯಿತು, ಎಷ್ಟು ಫಾರ್ಮ್ ಡಿಜಿಟೈಸ್ ಮಾಡಲಾಯಿತು ಮಾಹಿತಿಯನ್ನು ಕೊಡ್ತೀವಿ. ಅದರ ಜೊತೆಗೆ ಎಷ್ಟು ಫಾರ್ಮ್ಸ್ ಕಲೆಕ್ಟ್ ಮಾಡೋಕ್ಕಾಗಿಲ್ಲ ಅಂತ, ಕಲೆಕ್ಟ್ ಮಾಡೋಕ್ಕಾಗಿಲ್ಲ ಕಾರಣನೂ ಕೊಡ್ತೀವಿ. ಎಷ್ಟು ಫಾರ್ಮ್ಸ್ ಬಿಕಾಸ್ ಆಫ್ ಡೆತ್ ಕೇಸಸ್, ಬಿಕಾಸ್ ಆಫ್ ಡ್ಯೂಪ್ಲಿಕೇಟ್, ಬಿಕಾಸ್ ಆಫ್ ಶಿಫ್ಟೆಡ್, ಬಿಕಾಸ್ ಆಬ್ಸೆಂಟಿ ಅಂತ. ಸೊ ಯಾರು ಮತದಾರರು ಬಿಟ್ಟು ಹೋಗೋದಾಗಿ ಯಾರಿಗಾರು ರಾಜಕೀಯ ಪಕ್ಷಗಳಿಗೂ ಅಥವಾ ಯಾರಿಗಾರು ಅನಿಸಿದಲ್ಲಿ ಅವರು ದೇ ಕ್ಯಾನ್ ಸರ್ಚ್, ಡೆಫಿನೆಟ್ಲಿ ದೇ ಕ್ಯಾನ್ ಹೆಲ್ಪ್ ಅಸ್ ಟು ಎನ್ರೋಲ್ ಈಚ್ ಆ್ಯಂಡ್ ಎವ್ರಿ ಎಲಿಜಿಬಲ್ ವೋಟರ್. ಸೊ ಇದು ಒಂದು ಪ್ರಾಸೆಸ್ಸಲ್ಲಿ ನಾವು ಎಲ್ಲರ ಸಹಭಾಗಿತ್ವವನ್ನು ಕೋರ್ತೀವಿ. ನಾವು ಸಿವಿಲ್ ಸೊಸೈಟೀಸ್, ಪೊಲಿಟಿಕಲ್ ಪಾರ್ಟೀಸ್, ಆ್ಯಕ್ಟಿವಿಸ್ಟ್, ಮೀಡಿಯಾ, ವೋಟರ್ ಆ್ಯಂಡ್ ಆಲ್ ಅದರ್ ಗ್ರೂಪ್ಸ್ ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ಕೈಂಡ್ಲಿ ಇನ್ವಾಲ್ವ್ ಯುವರ್ ಸೆಲ್ಫ್ ಇನ್ ದ ಎಕ್ಸರ್ಸೈಸ್ ಆ್ಯಂಡ್ ವಿ ಆರ್ ರೆಡಿ ಟು ಹಿಯರ್ ಯುವರ್ ಸಜೆಷನ್ಸ್ ವಾಟ್ ಎವರ್ ಇಟ್ ಈಸ್. ಆ್ಯಂಡ್ our aim is to ensure each and every eligible voter is enrolled.